ಯಾವುದೇ ಕೆಲಸ ಮಾಡಿ ನೆಮ್ಮದಿ ಇರಬೇಕು. ಈ ಸೊಸಿ ನಾನು ಎಕ್ಸ್ಪೆರಿಮೆಂಟಲ್ ಆಗಿ ಬೆಳೆಸ್ತಿರೋದು. ಬುಡು ಸಮೇತ ಹಾಗೆ ಬಿದ್ದೋಯ್ತು. 1.5 ವರ್ಷಕ್ಕೆ ತೆಂಗಿನ ಸೊಸಿನಲ್ಲಿ ಒಂಬಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಲೋನ್ ತಗೊಂಡು ಜಮೀನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಜಮೀನ್ ಮಾಡಿ ಕೈ ಸುಟ್ಕೊಂಡಿರೋರು ಇದ್ದಾರೆ. ಇವಾಗ ಈ ಗರಿ ನಾನು ಈ ಥರ ಬಿದ್ದಿದೆ ಅಲ್ವಾ ಸರ್, ಎಷ್ಟು ಧೈರ್ಯದ ಮೇಲೆ ನಾನು ಇದು ಕೆಳಗಡೆ ಕೈ ಹಾಕ್ಬೋದು. ಅವ್ರು ಹೇಳಿದ್ರು ಹಂಗೆ ಮಾಡ್ತೀವಿ ಅಂತ ಮಾಡಕ್ ಹೋಗ್ಬೇಡಿ. ದುಡ್ಡಿನಿಂದ ಓಡೋಗೋದು ಬೇಡ, ಆದ್ರೆ ತಿನ್ನೋದಕ್ಕಾದ್ರೂ ಒಂದಷ್ಟು ಇನ್ಕಮ್ ಅನ್ನೋದು ಬೇಕಲ್ವಾ. ಇದಕ್ಕೆ ಝೀರೋ ಕಲ್ಟಿವೇಶನ್ಗೆ ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ಈಗ ಬಿದ್ದಿರೋ ಕಾಯಿ ಆಗ್ದಿರೋ ಕಳೆ ಒಳಗಡೆ ನೋಡಿ, ಅಲ್ಲೇ ಸುಸಿ ಉಟ್ಕೊಂಡಿದೆ ಅದು ಪಕ್ಕದಲ್ಲೇ. ಈಗ ನಾನು ಕೊನೆ ಹಂತದಲ್ಲಿ ಮತ್ತೊಂದು ಕ್ವಶನ್ ಕೇಳಬೇಕು ಸರ್. ಕೇಳಿ ಸರ್. ಇದು ಮಳೆಗಾಲ. ಹೌದು. ಬೇಸಿಗೆಗಾಲದಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಸರ್? ನಮ್ದು ಬೋರ್ವೆಲ್ ಇದೆ. ಓಕೆ. ನಾವು ಪ್ರತಿ ಗಿಡಕ್ಕೂ 1/2 ಇಂಚ್ ಮಾಡಿಬಿಟ್ಟಿದ್ದೀವಿ ಡ್ರಿಪ್ಪು. 1/2 ಇಂಚ್ ಡ್ರಿಪ್ ಮಾಡಿದ್ದೀರಾ? 1/2 ಇಂಚ್ ಡ್ರಿಪ್ ಮಾಡಿದ್ದೀವಿ. ಪ್ರತಿ ಗಿಡದ ಬುಡದಲ್ಲೂ 1/2 ಇಂಚು ಪೈಪ್ ಇದೆ, ಅದರಿಂದ ನೀರು ಬರುತ್ತೆ. ಸೊ ಬೋರ್ವೆಲ್ಲಲ್ಲಿ ನೀರಿದೆ, ಸೊ ಡ್ರಿಪ್ ಆನ್ ಮಾಡ್ತೀವಿ, ನೀರು ಬರುತ್ತೆ. ನಿಮ್ದು ಆ ಕಡೆ ಕೆರೆ ಕೂಡ ನೋಡಿದೆ, ಅಲ್ಲಿಂದನೂ ನೀರು ಸರ್ ಅದನ್ನ ನಾವು ನೀರು ಯೂಸ್ ಮಾಡಲ್ಲ. ಕೆರೆ ನೀರು ಅದು ಡೆಡ್ ಸ್ಟೋರೇಜ್ ನೀರದು. ಅದು ಶೀತ ಜಾಸ್ತಿ ಅಂತ ತೋಟಕ್ಕೆ ನಾವು ಬಿಡೋದಕ್ಕೆ ಹೋಗಲ್ಲ. ಮತ್ತು ಕೃಷಿನಲ್ಲಿ ಕೃಷಿ ಅಂತಲೇ ಅಲ್ಲ ಸರ್, ಯಾವುದೇ ಕೆಲಸ ಮಾಡಿ ನೆಮ್ಮದಿ ಇರಬೇಕು. ಮನುಷ್ಯನಿಗೆ ಅಲ್ಟಿಮೇಟ್ ಅದೇ ಬೇಕಿರೋದು. ದುಡ್ಡಿನಿಂದ ಓಡೋಗ್ಬಿಡಿ, ನೆಮ್ಮದಿಯಿಂದ ಹೋಗಿ. ನೀವೇನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆಯಲ್ಲ, ಅದು ನೀವು ಎಷ್ಟು ಕೋಟಿ ಕೊಟ್ರೂ ಸಿಗೋಂಥದ್ದಲ್ಲ. ಅದು ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು ಅಂದರೆ ಆ ಕೆಲಸದಲ್ಲಿ ಖುಷಿ ಇರುತ್ತೆ. ಹೌದು. ಇಲ್ಲ ಅಂದರೆ ಬೇಸರ ಆಗ್ಬಿಡತ್ತೆ. ಏನೋ ಒಂದು ಹಂತದಲ್ಲಿ ಮಾಡಿಬಿಟ್ಟು ಆಮೇಲೆ ಬೇಸರ ಪಟ್ಕೊಂಡು ಎಲ್ಲ ತೊಂದರೆಗೀಡಾಗಬೇಡಿ ಅಂತ ಹೇಳ್ತೀನಿ. ಈಗ ಇದು ಅಷ್ಟೇ, ಯಾರಾದ್ರೂ ಡಿಸ್ಕಸ್ ಮಾಡ್ತಿದ್ದೆ. ನಂದು ಇವಾಗ ತೆಂಗಿನ ಮರಗಳು ಇವಾಗೆಲ್ಲ ದೊಡ್ಡ ಇವೆ ಸರ್. ಇವಾಗ ಇಲ್ಲ ಹಾಕಿದ್ದೀನಿ ನೋಡಿ, ಇದು ಸೊಸಿ. ಈ ಸೊಸಿ ನಾನು ಎಕ್ಸ್ಪೆರಿಮೆಂಟಲ್ ಆಗಿ ಬೆಳೆಸ್ತಿರೋದು. ಯಾರೋ ಇದನ್ನ ನನಗೆ ಏನಂತ ಹೇಳಿದ್ರು ಅಂದರೆ 1.5 ವರ್ಷಕ್ಕೆ ಇದು ಒಂಬಾಳೆ ಬರುತ್ತೆ ಅಂತ. 1.5 ವರ್ಷಕ್ಕೆ ತೆಂಗಿನ ಸೊಸಿನಲ್ಲಿ ಒಂಬಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಸಸಿ ನಾನು ಇದನ್ನ ಎಷ್ಟು ತಗೊಂಡ್ಬಂದಿದ್ದೀನಿ, ಒಂದೇ ತಂದಿರೋದು. ಯಾಕೆಂದ್ರೆ ಎಕ್ಸ್ಪೆರಿಮೆಂಟಲ್ ಆಗಿ ಬೆಳೆಸ್ತಿರೋದು ನಾನು. ಕೆಲವ್ರು ಯಾರೋ ಈ ಕೃಷಿ ಹೊಸ್ದಾಗಿ ಬರ್ಬೇಕಾದ್ರೆ 1.5 ವರ್ಷಕ್ಕೆ ಫಸಲು ಬರುತ್ತಲ್ಲ ತಡಿ ಅಂತ ಹೇಳ್ಬಿಟ್ಟು ಇಡೀ ತೋಟಕ್ಕೆಲ್ಲ ಹಾಕ್ಬಿಟ್ಟು ಅದು ಬಿಡದೇ ಇದ್ರೆ ಈ ತರ ಲಾಸ್ ಮಾಡ್ಕೊಂಡಿರೋ ಎಕ್ಸಾಂಪಲ್ಸ್ಗಳು ನಾನು ತುಂಬಾ ಕೊಡ್ತೀನಿ. ವಿತ್ ಪ್ರೂಫ್. ನಾನು ಬಂದ್ರೆ ನಾನು ಡೈರೆಕ್ಟಾಗಿ ಕರ್ಕೊಂಡೋಗಿ ತೋರಿಸ್ತೀನಿ. ನಮ್ಮ ಎಷ್ಟೋ ಜನ ಇದಾರೆ ನಮಗೆ ಗೊತ್ತಿರೋರು, ಅವ್ರಿಗೆ ಯಾರಿಗೋ ಮಾವಿನ ಗಿಡಗಳನ್ನ ಹಾಕಿ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳಿದ್ರಂತೆ. 4 ಎಕರೆ ಜಮೀನ್ ತಗೊಂಡು 4 ಎಕರೆ ಪೂರ್ತಿ ಮಾವಿನ ತೋಟಗಳನ್ನ ಹಾಕಿದ್ರು. ಅವ್ರಿಗೆ ದೊಡ್ಡ ಲಾಸ್ ಆಗ್ಬಿಡ್ತು. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು ಹೋಯ್ತು, ಇದು ಆಯ್ತು. ಕೆಲವರು ಲೋನ್ ತಗೊಂಡು ಜಮೀನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಜಮೀನ್ ಮಾಡಿ ಕೈ ಸುಟ್ಕೊಂಡಿರೋರು ಇದ್ದಾರೆ. ದಯವಿಟ್ಟು ಈ ತರದ್ದು ದುಸ್ಸಾಹಸಗಳನ್ನ ಮಾಡಬೇಡಿ ಅಂತ ಹೇಳ್ತೀನಿ. ಕೃಷಿಯಲ್ಲಿ ಹೊಸದಾಗಿ ಬಂದಾಗ. ಹೌದು ಸರ್. ಇದು ತುಂಬಾನೇ ಇಂಪಾರ್ಟೆಂಟು. ಯಾಕೆಂದ್ರೆ ಯಾಕೆ ಇವತ್ತು ಕೃಷಿನಲ್ಲಿ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ ಅಂದರೆ ಇದೇ ಕಾರಣ. ಆಮೇಲೆ ಏನೇನೋ ಹೇಳ್ತಾರೆ ಕೆಲವರೆಲ್ಲ, ಈ ಚಕ್ಕೆ ಬೆಳೆದ್ ಬಿಡಿ ಅಂತ ಹೇಳ್ತಾರೆ, ಬಟರ್ ಫ್ರೂಟ್ ಹಾಕ್ಬಿಡಿ ಅಂತ ಹೇಳ್ತಾರೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಅದನ್ನ ಹಾಕಿ ಇದನ್ನ ಹಾಕಿ ಎಷ್ಟು ಆದಾಯ ಇದೆ, ಇಷ್ಟ ಆದಾಯ ಇದೆ. ಅವ್ರನ್ನ ನೋಡ್ಕೊಂಡು ಇವಾಗ ನಿಮಗೆ ಗೊತ್ತಿದೆ ಡ್ರ್ಯಾಗನ್ ಫ್ರೂಟ್ ಕತೆ ಏನಾಗಿದೆ ಅಂತ. ನಾನು ಅದನ್ನ ಒಂದು ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂದರೆ, ನನಗೆ ಒಂದು ಸರ್ಟೈನ್ ಇನ್ಕಮ್ ಇದೆ. ನಾನೀಗ 1.5 ವರ್ಷದ ತೆಂಗಿನ ಸೊಸಿನ ನಾನು ತಗೊಂಬಂದು ಹಾಕಿ ಅದ್ರಲ್ಲಿ ಏನಾರು ಅದು ಬರದೇ ಇದ್ರು ನನಗೆ ಲಾಸ್ ಇಲ್ಲ ಅಂತ ಹೇಳಿದೆ. ನಾನು ಕಾಫಿ ಹಾಕಿದ್ದೀನಿ ಸರ್ 500. ನಮ್ಮ ವಾತಾವರಣದಲ್ಲಿ ಒಂದೇ ಒಂದು ಕಾಫಿ ತಗೊಂಬಂದು ಬೆಳೆದೆ, ಅದರಲ್ಲಿ ಈಲ್ಡ್ ಚೆನ್ನಾಗಿ ಬರ್ತಿತ್ತು. ನಾನೊಂದು 500 ಕಾಫಿ ಗಿಡ ತಗೊಂಬಂದು ಹಾಕ್ತೆ. ಆ 500 ಕಾಫಿ ಗಿಡದಲ್ಲಿ ನನಗೆ ಆದಾಯ ಬಂದ್ಬಿಡುತ್ತೆ ಅಥವಾ ಇನ್ನೇನೋ ಆಗೋಗ್ಬಿಡುತ್ತೆ ಅಂತಲ್ಲ, ಎಕ್ಸ್ಪೆರಿಮೆಂಟಲ್ ಆಗಿ ಅದನ್ನು ಹಾಕಿರೋದು ನಾನು. ನಮ್ಮ ತಂದೆ ಅಥವಾ ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಸ್ಟೇಬಲ್ ಆಗಿ ನಾವು ಒಂಚೂರು ನಿಂತ್ಕೊಬೇಕು. ಆಮೇಲೆ ನಾವೇನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನು ಸಮಸ್ಯೆ ಆಗಲ್ಲ. ಹಾಗಾಗಿ ನಾನು ಇವಾಗ ಎಕ್ಸ್ಪೆರಿಮೆಂಟಲ್ ಆಗಿ ಅದನ್ನು ಹಾಕಿರೋದು. ಇಫ್ ಇನ್ ಕೇಸ್ ಅದ್ರಲ್ಲಿ ನನಗೆ ಒಳ್ಳೆ ಈಲ್ಡ್ ಬಂತಾ ಸಂತೋಷ, ಅದ್ರಲ್ಲಿ ಲಾಸ್ ಅಂತ ನನಗಾಗಲ್ಲ. ಯಾಕೆಂದ್ರೆ ನಾನು ಇದುವರೆಗಾಗಿ 500 ಕಾಫಿ ಗಿಡ ಹಾಕೋದಕ್ಕೆ 10,000 ರೂಪಾಯಿ ಖರ್ಚು ಮಾಡಿದ್ದೀನಿ. ನನಗೆ ಅದು ತುಂಬ ಬಿಗ್ ಅಮೌಂಟು ಲಾಸ್ ಆಗೋಗ್ಬಿಡ್ತು ಅನ್ನೋ ಥರ ಇಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ. ಸೊ ಈಗ ನಿಮ್ಮ ತೋಟದಲ್ಲಿ ಮುಖ್ಯ ಬೆಳೆ ತೆಂಗು, ಅಡಿಕೆ. ಹೌದು. ಅದಾದ್ಮೇಲೆ ನಾನು ಏನೇನು ಮಾಡಿದ್ದೀನಿ ಎಲ್ಲ ಎಕ್ಸ್ಪೆರಿಮೆಂಟಲ್ ಆಗೇ ಮಾಡಿರ್ತಾರೆ. ಕೆಲವೆಲ್ಲ ನನ್ನ ಮನೆಗೋಸ್ಕರ ಮಾಡ್ಕೊಂಡಿರೋದು. ನಮ್ಮ ಮನೆಗೆ ಎಲ್ಲ ಇರಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಹಣ್ಣಿನ ಗಿಡ ಇರ್ಬೋದು, ಆಯುರ್ವೇದಿಕ್ ಪ್ಲಾಂಟ್ಸ್ ಇರ್ಬೋದು, ತರಕಾರಿಗಳಿರ್ಬೋದು, ಇದೆಲ್ಲ ನಮ್ಮ ಮನೆ ಪರ್ಪಸ್ಗೋಸ್ಕರ ನಾನು ಮಾಡ್ಕೊಂಡಿರೋದು ಸರ್. ಅದೇ ಝೀರೋ ಕಲ್ಟಿವೇಶನ್ ಬಗ್ಗೆ ನಾನು ತುಂಬ ಕೇಳಿದಾಗ ನಾನು ಝೀರೋ ಕಲ್ಟಿವೇಶನ್ ಮಾಡಿ ನೋಡಬೇಕು ಅಂತ ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದು ಮರಗಳಲ್ಲಿ ಇದು ಕೂಡ ಒಂದು. ನೀವು ಇದ್ರ ಸುತ್ತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತೆಂಗಿನ ಮರ. ಇದಕ್ಕೆ ಝೀರೋ ಕಲ್ಟಿವೇಶನ್ಗೆ ನಿಮಗೆ
ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ಈಗ ಬಿದ್ದಿರೋ ಕಾಯಿ ಆಯಕ್ ಆಗ್ದಿರ ಕಳೆ ಒಳಗಡೆ ನೋಡಿ ಅಲ್ಲೇ ಸುಸಿ ಉಟ್ಕೊಂಡಿದೆ ಅದು ಪಕ್ಕದಲ್ಲೇ. ನಾನು ಓಹ್, ಅದಲ್ಲೇ ಬಿದ್ದು ಸಸಿ ಹುಡ್ಕೊಂಡು ಅಲ್ಲೇ ಬಿದ್ದು ಸಸಿ ಉಟ್ಟಿರೋವಂಥದ್ದು. ಈ ಝೀರೋ ಕಲ್ಟಿವೇಶನ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದಕ್ಕೆ ಅದು ಪ್ರೂಫ್ ನಾನು ಹೇಳ್ತಿರೋದು. ಈಗ 4-5 ವರ್ಷದ ಮೇಲಾಯ್ತು ಇದಕ್ಕೆ ಕಲ್ಟಿವೇಶನ್ ಮಾಡಿ. ಇದು ಝೀರೋ ಕಲ್ಟಿವೇಶನ್ ಮಾಡಿ ನೋಡಿದ್ರೆ ಏನಾಗ್ಬೋದು ಅಂತ. ಸರ್ ಇಲ್ಲಿ ಹತ್ರ ಬನ್ನಿ, ತೆಂಗಿನ ಮರದ್ದು ಗರಿಗಳೆಲ್ಲ ಏನ್ ಬಿದ್ದಿದೆ ಅದನ್ನ ನಾನು ಎತ್ತಿಲ್ಲ, ತೆಗ್ದಿಲ್ಲ, ಅದನ್ನ ಹೀಗೆ ಬಿಟ್ಟಿರೋದು. ಇದೇ ಸಾಲಲ್ಲೇ ಅಲ್ಲೊಂದು ತೆಂಗಿನ ಮರ ಇತ್ತು, ಸೇಮ್ ಇದೇ ತರಾನೇ ಝೀರೋ ಕಲ್ಟಿವೇಶನ್ ಮಾಡಿದ್ದಾನೆ. ಅದು ಈಗ ಸ್ವಲ್ಪ ತಿಂಗಳುಗಳಿಂದ ಮುರ್ಕೊಂಡು ಬಿದ್ದೋಗ್ಬಿಡ್ತು. ಮುರ್ಕೊಂಡು ಇನ್ ದ ಸೆನ್ಸ್ ಬುಡು ಸಮೇತ ಹಂಗೆ ಬಿದ್ದೋಯ್ತು. ಬುಡ ಸಮೇತ ಹಾಗೆ ಬಿದ್ದೋಯ್ತು. ನೀವು ಅವಾಗಲೇ ಹೇಳಿದಂಗೆ ಬುಡ ಎಲ್ಲ ಕೊರ್ದು ಎಲ್ಲ ಅಲ್ಲಿ ಆಗಿದೆ. ಕೊರ್ದು ಅದನ್ನೆಲ್ಲ ಪೂರ್ತಿ ಎಲ್ಲ ಫುಲ್ಲು ಡ್ಯಾಮೇಜ್ ಮಾಡಿ ಎಲ್ಲ ಆಗೋಗ್ಬಿಡ್ತು. ಇವಾಗ ನನಗೆ ಅನಿಸ್ತಾ ಇರೋದು, ಈಗ ನಾನು ಏನೋ ಇರ್ಬೋದೇನೋ ಬೇರೆ ಏನಕ್ಕೋ ಅಂತ ಅನ್ಕೊಂಡಿದ್ದೆ, ಬಟ್ ಈಗ ನಾನು ಕಲ್ಟಿವೇಶನ್ ಮಾಡದೇ ಇರೋದಕ್ಕೆ ಅದೇನಾರ ಆ ಥರ ಆಯ್ತೇನೋ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ಈ ಅನುಭವ ಇರೋವಂಥ ಕೆಲವು ರೈತರುಗಳು ನಮ್ಮ ಸುತ್ತಮುತ್ತ ಇರೋವಂಥವ್ರು ಹಿರಿಯರು ಬಂದು ನೋಡಿದಾಗ ಅವ್ರು ನನಗೆ ಹೇಳಿರೋದು, ನೀನು ಇದನ್ನು ಉಳುಮೆ ಮಾಡಿಲ್ಲ, ಕಳೆ ನಿರ್ವಹಣೆ ಮಾಡಿಲ್ಲ, ಈ ಗರಿಗಳನ್ನು ನೀನು ಪುಡಿ ಮಾಡಿಲ್ಲ. ಇವಾಗ ಈ ಗರಿ ನಾನು ಈ ಥರ ಬಿದ್ದಿದೆ ಅಲ್ವಾ ಸರ್, ಎಷ್ಟು ಧೈರ್ಯದ ಮೇಲೆ ನಾನು ಇದ್ರ ಕೆಳಗಡೆ ಕೈ ಹಾಕ್ಬೋದು. ಹೌದು, ಇದು ಮೇಲ್ಗಡೆ ಇರೋ ಗರಿನ ನಾನು ಏನೋ ಮಾಡಿ ತೆಗೆದೆ. ಇವಾಗ ಅಲ್ಲಿ ಇದ್ದಂಥ ಹುಲ್ಲೆಲ್ಲ ನೋಡಿ ಅದು ಹೇಗೆ ಅದು ಕಳಿತಾ ಹೋಗಿದೆ ಅಂತ. ಹೌದು, ಇದ್ರ ಕೆಳಗಡೆ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಇಲ್ಲಿ ನೋಡಿ ಸರ್, ಇದು ಗರಿ ಎಷ್ಟು ವರ್ಷದ್ದು ಇವೆಲ್ಲ ನೋಡಿ. ಇದು ಹೌದು, ಇಲ್ಲೇ ಕಳೀತಾ ಇದೆ, ಇದು ಇಲ್ಲೇ ಪೌಡ್ರ್ ಆಗಿದೆ. ಸರ್ ಒಂದು ಸ್ವಲ್ಪ ಬರ್ತೀರಾ? ನಾನು ಧೈರ್ಯ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಅಲ್ಲಿ ಗುಂಡಿ ನೋಡಿ, ಅದು ಹೌದು ತೂತ ಹೇಗಾಗಿದೆ ಅಂತ. ಹೌದು, ಇವಾಗ ಈ ಥರ ಎಲ್ಲ ಕವರ್ ಆದಾಗ ಇದೇ ಥರದ ತೂತಗಳು ಬಿಲಗಳು ಎಲ್ಲ ನಿಮ್ಗೆಲ್ಲ ಆಗುತ್ತೆ. ಮಣ್ಣು ಸಡಲ ಆಗ್ಬಿಟ್ಟು ಅದು ಏನಾರ ಮರ ಮುರ್ಕೊಂತೇನೋ ನಂಗೆ ಗೊತ್ತಿಲ್ಲ. ಈ ಥರ ಹಾಗೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು. ಹಂಗಾಗಿ ನಾನು ಇವಾಗ ಈ ಥರ ಝೀರೋ ಕಲ್ಟಿವೇಶನ್ ಬೇಡ ಅಂತ ನನ್ಗನ್ಸುತ್ತೆ. ಓಕೆ, ಬೇರೆಯವ್ರಿಗೆ ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗ್ದಲೇ ಇರ್ಬೋದು, ಅವ್ರು ಚೆನ್ನಾಗೇ ಇಳುವರಿ ತಗೊಂಡಿರ್ಬೋದು. ಬಟ್ ನನ್ನ ಒಪಿನಿಯನ್ ಇದು. ಅಂದರೆ ಟೋಟಲಿ ಅಲ್ಟಿಮೇಟ್ಲಿ ನಾನು ಹೇಳಕ್ಕೆ ಹೋಗ್ತಿರೋದು ಒಂದೇ, ಯಾರೋ ಒಬ್ರು ಒಪಿನಿಯನ್ನೇ ಅಲ್ಟಿಮೇಟ್ ಅಂತ ಅನ್ಕೊಂಡು ಕೃಷಿ ಮಾಡಬೇಡಿ ಅಂತ ನನ್ನ ಒಂದು. ಝೀರೋ ಕಲ್ಟಿವೇಶನ್, ಝೀರೋ ಟಿಲ್ಲಿಂಗು, ಏನ್ ಬೇಕಾದ್ರೆ ಕರಿಬಹುದು. ನಿಮಗೆ ಅವಶ್ಯಕತೆ ಇತ್ತು ಅಂದ್ರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ, ನಿಮ್ ಇಷ್ಟ ಅದು. ಹೌದು, ಬಟ್ ಅವ್ರು ಹೇಳಿದ್ರು ಹಂಗೆ ಮಾಡ್ತೀವಿ ಅಂತ ಮಾಡಕ್ ಹೋಗ್ಬೇಡಿ. ಆಮೇಲೆ ಕೆಲವ್ರು ಹೇಳ್ತಾರೆ ಮರಗಳನ್ನೆಲ್ಲ ಇಲ್ಲಿ ಮರದಲ್ಲಿ ಇನ್ನೊಂದು ಹಾಕು, ಅಲ್ಲಿ ಪಕ್ಕದಲ್ಲಿ ಹಾಕು, ಇನ್ನೊಂದು ಹಾಕು. ಫುಲ್ಲು ಕ್ರೌಡ್ ಆಗ್ಬಿಡುತ್ತೆ. ಅಂದ್ರೆ ಪೂರ್ತಿ ಪಕ್ಕದೇನೆ ಗಿಡ ಮರಗಳು ಬೆಳಿತಾ ಹೋಯ್ತು ಅಂದ್ರೆ ಅದಕ್ಕೆ ಕಾಂಪಿಟೇಷನ್ ಅಂತಲ್ಲ, ಹೈ ಡೆನ್ಸಿಟಿ ಆಗಿ ಮಾಡ್ಬಿಟ್ರೆ ನಿಮಗೆ ಬಿಸಿಲು ಗಾಳಿ ಎಲ್ಲ ಸರಿಯಾಗಿ ಆಡಲ್ಲ ಅಂತ. ಅವಾಗ ಈ ಫಂಗಸ್ ಬರುವಂಥದ್ದು, ಈ ಕೊಳೆ ರೋಗ ಅಂತೆಲ್ಲ ಏನು ಹೇಳ್ತೀವಿ, ಈ ಥರದ್ದೆಲ್ಲ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಹೌದು ಸರ್, ನಾವು ಕಾಡು ಕೃಷಿ ಥರನ ಮಾಡಿ ನಾವು ಲಾಭ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋ ಥರದಲ್ಲಿ ಇಲ್ಲ. ನಾವು ಮಾಡದೆ ಒಂದು ಸರ್ಟೈನ್ ಇನ್ಕಮ್ ಬರಲಿ ಅಂತ, ದುಡ್ಡಿನಿಂದ ಓಡೋಗೋದು ಬೇಡ, ಆದ್ರೆ ತಿನ್ನೋದಕ್ಕಾದ್ರೂ ಒಂದಷ್ಟು ಇನ್ಕಮ್ ಅನ್ನೋದು ಬೇಕಲ್ವಾ. ಅದಕ್ಕೆ ಅಂತ ಮಾಡಿದಾಗ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇನ್ನೊಂದು ಕಡೆ ಹೋಗ್ಬಿಟ್ಟು ಸಾಲ ಮಾಡುವಂಥದ್ದು ಇರಬಾರ್ದು. ಆಮೇಲೆ ಈ ಕಳೆನೂ ಅಷ್ಟೇ, ಕೆಲವು ಬ್ರಷ್ ಕಟ್ ಹೊಡಿರಿ ಅಂತಾರೆ. ಬ್ರಷ್ ಕಟ್ರ್ ಹೊಡಿತೀವಿ, ಸರಿ ಆಯ್ತು. ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಸ್ವಲ್ಪ ಇಷ್ಟು ಒಂದು 2-3 ಇಂಚ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಬ್ರಷ್ ಕಟ್ರ್ ಹೊಡೆದಿರ್ತಾರೆ. ಆಗ ಮಾಡಿದಾಗ ನಿಮಗೆ ವಿವಿಧತೆ, ಕಳೆಗಳಲ್ಲಿ ವಿವಿಧತೆ ಬರಲ್ಲ, ವೈವಿಧ್ಯತೆ ಇರಲ್ಲ. ಆ ವೈವಿಧ್ಯತೆ ಇಲ್ಲದೆ ಇದ್ದಾಗ ವಿವಿಧ ಕಳೆಗಳು ನಿಮಗೆ ಅಲ್ಲಿ ಭೂಮಿನಲ್ಲಿ ಬರ್ದೇ ಇದ್ರೆ ಅದನ್ನ ನೀವು ಕಟ್ ಮಾಡಿ ಹಾಕಿದ್ರು ವೇಸ್ಟ್. ಈ ತರದ್ ಬರೀ ಹುಲ್ಲೆ ಬೆಳ್ಕೊಂತು ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿ ನಿಮಗೆ ಬರೀ ಹುಲ್ಲಿಲ್ಲ, ಇದೆಂತದೋ ಗಿಡ ಇದೆ, ಇಲ್ಲಿ ಇನ್ನೆಂತದೋ ಗಿಡ ಇದೆ, ಇಲ್ಲಿ ಎಂತದೋ ಬಳ್ಳಿ ಇದೆ ನೋಡಿ. ಹೌದು, ಬಳ್ಳಿ ಇದೆ, ಆಮೇಲೆ ಇಲ್ಲಿ ಬೇರೆ ತರ ಗಿಡ ಇದೆ. ಈ ತರ ವೆರೈಟಿ ಇದ್ರೆ ನಿಮಗೆ ಅದರಲ್ಲಿ ನಿಮಗೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ, ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗ್ತಿದೆ ಅಂತ. ಒಂದೇ ತರದ ಬರೀ ಹುಲ್ ಮಾತ್ರ ಬೆಳ್ಕೊಂತಿದೆ ಅಂದ್ರೆ ಅದನ್ನು ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನಮ್ದು 10 ಎಕರೆ ಜಮೀನಲ್ಲಿ ನಾನು ಪಾರ್ಟ್ ಎಲ್ಲಾ ತರದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಕಂಟಿನ್ಯೂಸ್ ಬ್ರಷ್ ಕಟರ್, ಒಂದೇ ಸಮ ಬ್ರಷ್ ಕಟರ್ ಹೊಡಿತಾ ಬರೀ ಇವಾಗ ಅದರಲ್ಲಿ ಬರೀ ಹುಲ್ ಬೆಳ್ಕೊಳಕ್ ಸ್ಟಾರ್ಟ್ ಆಗಿದೆ, ಬೇರೆ ಯಾವ್ದು ಬೆಳಿತಾ ಇಲ್ಲ. ಅವಾಗ ಏನಾಗುತ್ತೆ, ಅದ್ರದ್ದು ಬೀಜ ಉದುರುದಿರ ಬೇರೆ ಗಿಡದ್ದು ನಮಗೆ ಬೇರೆ ಬೇರೆ ಕಳೆಗಳು ಬರದೇ ಇದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ನಿಮಗೆ ಮಣ್ಣಿಗೆ ಸಾರವನ್ನ ಒದಗಿಸೋದ್ರಲ್ಲಿ ಎಲ್ಲೋ ಮಿಸ್ ಆಗುತ್ತೆ. ಹೌದು, ಮಿಸ್ ಆಗುತ್ತೆ. ಹಂಗಾಗಿ ಎಲ್ಲಾ ತರದ್ದು ಇರಬೇಕು ಅನ್ನೋದು ನನ್ನ. ನೀವು ಈ ಹಂತದಲ್ಲಿ 5 ಮರ ಅಂತ ಹೇಳಿದ್ರಲ್ಲ, ಅದರಲ್ಲಿ ಇದು ಒಂದು ಮರ, ಆ ಕಡೆ ಒಂದಷ್ಟು ಮರಗಳಿವೆ. ಇಲ್ಲಿ ಇದಕ್ಕೆ ಇಲ್ಲಿ ಒಂದು ಹೆಚ್ಚು ಕಮ್ಮಿ 6 ಮರನೇ ಇದೆ. ಅಲ್ಲಿ ಹೋಗಿರೋದು ಇದೆ, ಎಲ್ಲ ಇದೆ. ನೀವು ಟೆಸ್ಟಿಗೆ ಅಂತ ಮಾಡಿ ಹಿಂಗೆ ಇಟ್ಕೊಂಡಂತದ್ದು. ಇಲ್ಲಿ ಕಲ್ಟಿವೇಶನ್ ಮಾಡಿಲ್ಲ. ಇದೇನ್ ಸರ್ ಹಿಂಗೆ?
ಸರ್ ಅದೇ ಅದಕ್ಕೂ ಅಣಬೆ ರೋಗನೇ. ಇದೇ ತರನೇ ರೋಗಗಳು ಎಲ್ಲದಕ್ಕೂ ಬಂದಿದೆ. ಇಲ್ಲೆಲ್ಲ ಏನೋ ಕಲ್ಟಿವೇಶನ್ ಮಾಡಿದೀವಿ ಅಂತ ಅನ್ಕೊಳ್ಬಹುದು. ಕಲ್ಟಿವೇಶನ್ ಮಾಡೋದು ಕಾಂಡ ಸೊರಗುನಾ? ಓಕೆ, ನಿಂತಿದೆ ಅನ್ಸುತ್ತಲ್ಲ ಸರ್? ನಿಂತಿದೆ, ಅದೇ ನಾನು ಹೇಳದ್ನಲ್ಲ ಲಿಕ್ವಿಡ್ ಹಾಕಿರೋದು ಅಂತ. ಓ, ನೀವು ತಯಾರಿಸಿದಂತ ಇದನ್ನ ಹಾಕಿದ ನಂತರ ಇಲ್ಲೆಲ್ಲ ನೋಡಿ ಸರ್, ಈಗ ಅಲ್ಲೊಂದು ತೆಂಗಿನ ಸಸಿಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಇಲ್ಲೇನೋ ಮೊಳೆ ಬೇರೆ ಹೊಡೆದಿರಾ ಸರ್? ಮೊಳೆ ಅದೇ ಅದಕ್ಕೆ ಏನದು ನುಸಿ ಪೀಡೆ ರೋಗ ನಿಯಂತ್ರಣಕ್ಕೆ ಅಂತ. ನಿಯಂತ್ರಣ ಆಯ್ತಾ ಸರ್? ಮೊಳೆ ಹೊಡೆದ ತಕ್ಷಣಕ್ಕೇನೆ ಏನು ಆಗಿಲ್ಲ ನನಗೆ. ಅದ್ರ ಜೊತೆಗೆ ನಾನು ಇದನ್ನೆಲ್ಲ ಲಿಕ್ವಿಡ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅದು ನಿಯಂತ್ರಣ ಸ್ಟಾರ್ಟ್ ಆಯ್ತು. ಓಕೆ, ನಾನು ಅದೇ ಎಕ್ಸ್ಪೆರಿಮೆಂಟ್ ಒಂದೊಂದೇ ಮಾಡ್ತಾ ಇದ್ದೀನಿ. ಈ ಮೊಳೆ ನಾನು ಎಲ್ಲಾ ಮರಕ್ಕೂ ಹೊಡೆದಿಲ್ಲ, ಇಲ್ಲೊಂದು 4-5 ಮರಗಳಿಗೆ ಮಾತ್ರ ಹೊಡೆದೆ. ನನ್ಗೆ ಅದಕ್ಕಿಂತ ಮುಂಚೆ ಒಂದ್ಸತಿ ಏನಾಗಿತ್ತಂದ್ರೆ, ಕೆಲವು ಐಡೆಂಟಿಫಿಕೇಶನ್ಗೆ ಅಂತ ನಮ್ಮ ತಂದೆ ಅಲ್ಲಿ ನೋಡಿ ಅಲ್ಲಿ ಪಟ್ಟಿ ಹೊಡೆದಿದಾರಲ್ಲ, ಹೌದು, ಆ ಥರದ್ದು ಮೊಳೆ ಹೊಡೆದ್ಬಿಟ್ಟಿದ್ರು. ಅದರಿಂದನೂ ಸ್ವಲ್ಪ ಡ್ಯಾಮೇಜ್ ಆಯಿತು. ಈ ಆಮೇಲೆ ಯಾರೋ ಒಬ್ರು ಹೇಳಿದ್ರು ನನಗೆ, ಸೈಂಟಿಸ್ಟು, ಮೊಳೆನ ಹೊಡೆಯೋದ್ರಿಂದ ತೆಂಗಿನ ಮರದ ಕಾಂಡ ಡ್ಯಾಮೇಜ್ ಆಗುತ್ತೆ, ಆ ಡ್ಯಾಮೇಜ್ ಮಾಡಕ್ಕೆ ಹೋಗ್ಬಿಡಿ, ಅದರಿಂದನೂ ನಿಮಗೆ ಅಲ್ಲೂ ಕೂಡ ಕೆಲವು ಹುಳಗಳು ಬಂದು ಸೇರ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಂತಲೂ ಹೇಳಿದ್ದಾರೆ. ಮೊಳೆ ತೆಂಗಿನ ಮರ ಅಂತಲ್ಲ, ಯಾವುದೇ ಮರಕ್ಕೂ ಹೊಡಿಬಾರ್ದು. ಮೊಳೆ ಹೊಡೆದ್ರೆ ಅದರ ಆಹಾರ ತಂತುಗಳು ಏನಿರ್ತವೆ ಅವು ಡ್ಯಾಮೇಜ್ ಆಗ್ತವೆ. ಡ್ಯಾಮೇಜ್ ಆಗದೆ ಒಂದೊಂದು ಉಳಿಬಹುದು, ಅದು ಉಳಿದದ್ದು ಅದು ಲೆಕ್ಕ ಬೇರೆ ಸರ್. ಅದು ಓಕೆ, ಬಟ್ ಆ ವಿಚಾರಕ್ಕೆ ಹೇಳೋದಾದ್ರೆ, ಈಗ ತೆಂಗಿನ ಮರಕ್ಕೆ ಈ ಥರ ಆಯ್ತು, ಬಟ್ ನಮ್ದು ಹಲಸಿನ ಮರ ಇದೆ ನೋಡಿ, ಅದು ತುಂಬಾ ವರ್ಷದ ಹಳೆ ಮರ. ಅದು ಅದ್ರಲ್ಲಿ ನಿಮ್ಗೆ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ. ಓಕೆ, ಅದ್ರದ್ದು ವಿಶೇಷತೆ ಏನಂದ್ರೆ, ನಿಮಗೆ ಡಿಸೆಂಬರ್ ಅಲ್ಲೆಲ್ಲ ಹಣ್ಣು ಬಂದ್ಬಿಡುತ್ತೆ. ಅದು ಯೂಶಲಿ ನಿಮಗೆ ಮಾರ್ಚ್ ಆ ಟೈಮ್ನಲ್ಲಿ ಹಲಸಿನ ಹಣ್ಣು ಬರೋದು, ಬಟ್ ಅದು ಡಿಸೆಂಬರ್ ಅಲ್ಲೇ ಬರುತ್ತೆ. ಮತ್ತೆ ಈ ತೋಟದ ಮಧ್ಯದಲ್ಲಿ ಇದ್ರೂ ಕೂಡ ಅದು ನೀರಾಗಲ್ಲ, ತೊಳೆ ತುಂಬಾ ಟೇಸ್ಟಿಯಾಗಿ ಗಟ್ಟಿಯಾಗಿರುತ್ತೆ. ಒಂದು ಹಂತದಲ್ಲಿದ್ದಾಗ ಆ ಮರದಲ್ಲಿ ನಮಗೆ ಹುಳ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಹಣ್ಣುಗಳಲ್ಲಿ. ಯಾರೋ ಪಂಚಲೋಹದ ಮೊಳೆ ಹೊಡೀರಿ ಸರಿ ಹೋಗುತ್ತೆ ಅಂದ್ರು. ನಾವು ಅದಕ್ಕೆ ಮೊಳೆ ಹೊಡೆದ್ಮೇಲೆ ಫುಲ್ ಸರಿ ಹೋಯ್ತು. ಅಂದ್ರೆ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಯಾವ್ದೋ ಇವಾಗ ಅದಕ್ಕೆ ಸರಿ ಹೋಯ್ತು, ಎಲ್ಲದಕ್ಕೂ ಹಂಗೆ ಆಗುತ್ತೆ ಅಂತಲ್ಲ. ಇದು ಹೇಗಾಯ್ತು ಅಂದ್ರೆ, ಕಾಗೆ ಕೂರೋದಕ್ಕೂ ರೊಂಬೆ ಮುರಿಯೋದಕ್ಕೂ ಸರಿ ಆಯ್ತು. ಅದು ಮೇ ಬಿ ಇರ್ಬೋದೇನೋ, ಬಟ್ ಹಂಗಂತ ಹೇಳಿ ಅದರಿಂದ ಡ್ಯಾಮೇಜ್ ಆಗುತ್ತೆ ಅಥವಾ ಅದರಿಂದನೇ ಸರಿ ಹೋಯ್ತು ಅಂತಾನೂ ಅಲ್ಲ, ಅದರಿಂದ ಸರಿ ಹೋಗೋದೇ ಇಲ್ಲ ಅಂತಾನೂ ಅಲ್ಲ. ಹಾಗೆ ಅದು ಅವ್ರವ್ರ ನಂಬಿಕೆ, ಅವ್ರವ್ರ ಅನುಭವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವೈಯಕ್ತಿಕ ಅದು. ಅದನ್ನ ನಾನು ಯಾರ್ದನ್ನು ಇದನ್ನು ಮಾಡಕ್ ಹೋಗಲ್ಲ, ಬ್ಲೇಮು ಮಾಡಲ್ಲ, ಹಾಗೆ ಅಪ್ರಿಸಿಯೇಷನ್ ಮಾಡಲ್ಲ. ಸ್ನೇಹಿತರೆ, ಇದು ಶ್ರೀನಿಧಿ ಅವರ ತೋಟದಲ್ಲಿ ಈ ರೀತಿ ಆಗಿದೆ, ಇಲ್ಲಿ ಸರಿ ಆಗಿದೆ. ನಿಮ್ ತೋಟಕ್ಕೆ ಸರಿ ಆಗ್ಲೂಬಹುದು, ಆಗ್ದಲೇನೂ ಇರ್ಬೋದು. ನಾನ್ ಮಾಡದೆ ಅಂತೇಳಿ ನೀವು ಮಾಡಕ್ ಹೋಗ್ಬಿಡಿ. ಹೌದು, ಅಥವಾ ಮಾಡೋದಾದ್ರೂ ಯಾವ್ದಾದ್ರು ಒಂದ್ ಮರಕ್ ಮಾಡಿ ಪ್ರಾಯೋಗಿಕವಾಗಿ ಮಾಡಿ ನೋಡಿ, ಸಕ್ಸಸ್ ಆದ್ರೆ ಇನ್ನೊಂದ್ ಮರಕ್ಕೂ ಮಾಡಿ, ಇಲ್ಲ ಅಂದ್ರೆ ಬಿಡಿ. ಅದು ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಆಲೋಚನೆಗೆ ಬಿಟ್ಟಂತ ವಿಚಾರ. ಹೌದು, ಇದೆಲ್ಲ ಝೀರೋ ಕಲ್ಟಿವೇಶನ್ಗೆ ಇವೆಲ್ಲ ಪ್ರೂಫ್ ಸರ್. ನೋಡಿ ಸೊಸಿ ಹೆಂಗ್ ಬೆಳ್ಕೊಂತ ಇದೆ ಅಲ್ಲಿ. ಹೌದು, ಇದೇ ಮರದಿಂದ. ಅದೇ ಮರದಿಂದ. ಇಲ್ಲೆಲ್ಲ ಕಳೆ ಅಷ್ಟೊಂದು ಬೆಳೆದಿಲ್ಲ. ರೀಸನ್ ಏನಂದ್ರೆ ಹಸು ಕಟ್ಬಿಟ್ಟಿದೀನಿ. ನಿಮ್ ಹಿಂದೆನು ಎಲ್ಲಾ ಗಿಡಗಳಲ್ಲೂ ಹಂಗಿದೆ. ಹೌದು, ಅದ್ ನೋಡಿ, ಅದು ಎಷ್ಟು ಬೆಳ್ಕೊಂಡಿದೆ ನೋಡಿ. ನಾವು ಝೀರೋ ಕಲ್ಟಿವೇಶನ್ ಮಾಡ್ಲಿಲ್ಲ ಅಂದ್ರೆ ಹಂಗ್ ಬೆಳ್ಕೊಳಕ್ ಆಗ್ತಿತ್ತಾ? ಸರ್ ಅದೇ ಈಗ ನಾನು ಹೊಸ್ದಾಗೆ ಇದು ಮಾಡ್ತಾ ಇದೀನಿ. ಇಲ್ಲಿ ಬೇವಿನ ಸೊಪ್ಪಿದೆ. ಇದು ನೀವು ಈಗ ಗಿಡಗಳಿಗೆ ಹಾಕಕ್ಕೆ ಅಂತ ರೆಡಿ ಮಾಡ್ತಾ. ಇದು ಇನ್ನೊಂದ್ ಬ್ಯಾಚಾ? ಇನ್ನೊಂದ್ ಬ್ಯಾಚ್. ಎಕ್ಕದೆಲೆ ಹೀಗೆ ಎಲ್ಲ ಹಾಕಿ, ಇಲ್ಲಿ ನೋಡಿ ಸಗಣಿ ಇದೆ, ಸಗಣಿ ಗಂಜಲ ಎಲ್ಲ ಹಾಕಿದೆ. ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಬೇವಿಂದು ಬೀಜದ ಪುಡಿ ರೆಡಿ ಮಾಡ್ತಾ ಇದೀವಿ. ಅದನ್ನು ಎಲ್ಲ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಲಿಕ್ವಿಡ್ನ ನಾನು ಮರಗಳಿಗೆಲ್ಲ ದ್ರವ ರೂಪದ ಗೊಬ್ಬರ ಆಗಿ ಕೊಡೋಣ. ಇದರಲ್ಲಿ ಇರುವಂತದ್ದು ಈಗ ಇರುವಂತದ್ದು ಎಕ್ಸಾಕ್ಟ್ ಆಗಿ ಹಸುವಿನ ಸಗಣಿ, ಗಂಜಲ, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಆಮೇಲೆ ಎಕ್ಕದೆಲೆ ಇಷ್ಟಿದೆ. ಕತ್ತಾಳೆ ತರಬೇಕು. ಬೇವಿನ ಬೀಜ ಪೌಡ್ರು ನಾನು ಆಲ್ರೆಡಿ ಬೇವಿನ ಬೀಜ ಕೊಂಡ್ಕೊಂಡ್ ಬಂದಿದ್ದೀನಿ. ಅದ್ರದ್ದು ಪೌಡ್ರು ಮಾಡ್ತಾ ಇದೀವಿ. ಅದನ್ನ ಹಾಕ್ಬೇಕೀಗ. 1 kg ಅಷ್ಟು ಬೇವಿನ ಬೀಜದ ಪೌಡ್ರ್ ಹಾಕ್ತೀನಿ. 2 ಕತ್ತಾಳೆ ಪಟ್ಟ ಇಷ್ಟಿಷ್ಟು ಬರುತ್ತಲ್ಲ, ಅದನ್ನ ಪೀಸ್ ಮಾಡಿ ಹಾಕ್ತೀನಿ. ಆಡ್ಸೋಗೆ ಹಾಕ್ತೀನಿ, ಉತ್ತರಾಣಿ ಹಾಕ್ತೀನಿ. ಸೊ ಇದು ನಿಮ್ಮ ಕೀಟನಾಶಕ, ಶಿಲೀಂಧ್ರನಾಶಕ ಜೊತೆಗೆ ಲಿಕ್ವಿಡ್ ಗೊಬ್ಬರ. ಹೌದು, ದ್ರವ ರೂಪದ ಗೊಬ್ಬರ. ಸೂಪರ್. ಇದಿಷ್ಟು ನಂದು ಇದರಲ್ಲಿ ಮಾಡಿರೋದು. ಇದನ್ನ ನೀವು ಹಾಕಿನೇ ನಿಮ್ಮ ಈ ಕಾಂಡ ಇದು ಅದು ನಿಯಂತ್ರಣಕ್ಕೆ ಬಂದಿದೆ. ಕಾಂಡ ಸೊರ ರೋಗವನ್ನ ಡಿಕಂಪೋಸರ್ ಅಲ್ಲಿ ಮಾಡ್ತಿದ್ದೆ ಸರ್. ಇದೇ ಸೊಪ್ಪುಗಳನ್ನೇ ವೇಸ್ಟ್ ಡಿಕಂಪೋಸರ್ ಲಿಕ್ವಿಡ್ ಅಲ್ಲೇ ಹಾಕಿ ಮಾಡ್ತಿದ್ದೆ. ಈಗ ನಾವು ಹಸು ಬಂದ ಮೇಲೆ ನಾವು ಇದನ್ನ
ಸಗಣಿ ಮತ್ತೆ ಗಂಜಲದಲ್ಲಿ ಹಾಕಿ ಮಾಡ್ತಾರೆ. ಅದೇ ವೇಸ್ಟ್ ಡಿಕಂಪೋಸರ್ನ ಅವಶ್ಯಕತೆ ಇಲ್ಲ ಅಂತ ಬಿಟ್ಟಿದ್ದೀನಿ, ಯಾಕೆಂದ್ರೆ ಅದನ್ನು ಕೂಡ ಈ ನಾಟಿ ಹಸು ಇದ್ರಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಅದರಲ್ಲೇ ಇರೋದು ಟ್ರೈಕೋಡರ್ಮ ಸೂಡಮ್ ಅದರಿಂದನೇ ತೆಗ್ದಿರ್ತಾರೆ, ಅದನ್ನ ನೀವು ಡೈರೆಕ್ಟ್ ಆಗಿ ಆಗ್ತಾ ಇದ್ದೀರಾ ಹಾಕ್ತಾ ಇದೀನಿ ಅಷ್ಟೇ. ಅಷ್ಟೇ. ಹಾ.